ಆಟೋ ಚಾಲಕರಿಗೆ ಎಲ್ಪಿಜಿ ಕೊರತೆ ಆತಂಕ ಬೇಡ ಅಂತ ಸರ್ಕಾರ ಭರವಸೆ ನೀಡಿದೆ. ಐಒಸಿಎಲ್ ಸೇರಿದಂತೆ ಪ್ರಮುಖ ಕಂಪನಿಗಳಿಂದ ಪೂರೈಕೆ ಸುಗಮಗೊಳಿಸಲು ನಿಗಾ ವಹಿಸಿದೆ. ಕೈಗಾರಿಕಾ ವಲಯಕ್ಕೆ ಶೇಕಡಾ 70% ಅನಿಲ ಹಂಚಿಕೆ ಹಾಗೂ ಫಾರ್ಮ್ ಕೃಷಿ ವಲಯಗಳಿಗೆ ಆದ್ಯತೆ ನೀಡುವ ಮೂಲಕ ಮಾರುಕಟ್ಟೆ ಬೇಡಿಕೆಗೆ ತಕ್ಕಂತೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾರ್ಚ್ 2026ರ ಬಳಕೆಯ ಆಧಾರದ ಮೇಲೆ ಇಂಧನ ಕೋಟಾ ನಿಗದಿಯಾಗಲಿದ್ದು, ವದಂತಿಗಳಿಗೆ ಕಿವಿ ಕೊಡದಂತೆ ಸರ್ಕಾರ ಮನವಿ ಮಾಡಿದೆ. ನೆಲಮಂಗಲದ ಮಾಕಳಿಯ ಗೌಡೂನ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮ ಆಗಿವೆ. ರಾತ್ರಿ ಇಡೀ 12ಕ್ಕೂ ಹೆಚ್ಚು ವಾಟರ್ ಜೆಟ್ ಬಳಸಿ ಅಗ್ನಿಶಾಮಕ ಸಿಬ್ಬಂದಿ ಸತತ 10 ಗಂಟೆಗಳಿಂದ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಎಣ್ಣೆಯ ಅಂಶದಿಂದಾಗಿ ಜ್ವಾಲೆ ಹೆಚ್ಚಾಗಿದ್ದು, ದಟ್ಟ ಹೊಗೆಯೊಂದಿಗೆ ಇಡೀ ಗೌಡೌನ್ ಸುಟ್ಟು ಕರಕಲಾಗಿದೆ. ಗದಗದ ಮೊದಲ ಮಹಿಳಾ ಆಟೋ ಚಾಲಕಿ ರೇಖಾ ಹಲ್ಲೂರು ಅವರ ಆರ್ಥಿಕ ಸಂಕಷ್ಟದ ಬಗ್ಗೆ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿದ ವರದಿ ಬೆನ್ನಲ್ಲೇ ಯಂಗ್ ಇಂಡಿಯಾ ಪರಿವಾರ ದಿನಸಿ ಕಿಟ್ ವಿತರಿಸಿದೆ. ಪತಿಯ ಅಗಲಿಕೆ ನಂತರ ಆಟೋ ಓಡಿಸಲೇ ಸಕ್ಕರೆ ಕಾಯಿಲೆ ಇರುವ ಮಗಳ ಚಿಕಿತ್ಸೆ ಹಾಗೂ ಸಂಸಾರ ನಿಭಾಯಿಸ್ತಾ ಇದ್ದ ಇವರ ದಿಟ್ಟತನಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನೆರವಾದ ಮಾಧ್ಯಮಕ್ಕೆ ರೇಖಾ ಧನ್ಯವಾದ ಅರ್ಪಿಸಿದ್ದು, ಸರ್ಕಾರ ಕೂಡ ಆಟೋ ಚಾಲಕರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ 6 ಲಕ್ಷ ರೂಪಾಯಿ ಪಾವತಿಸಿ ವರ್ಷಗಳೇ ಕಳೆದು ಮನೆ ಸಿಗದೆ 200ಕ್ಕೂ ಹೆಚ್ಚು ಜನರು ಕಾವೇರಿ ಭವನದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೆಲಗುಳಿ ಬಳಿ ಮನೆಗಳು ಸಿದ್ಧವಿದ್ರೂ ಅಧಿಕಾರಿಗಳು ಕೀ ನೀಡದ ಕಾರಣ ಜನರು ಅತ್ತ ಮನೆ ಬಾಡಿಗೆ ಹಾಗೂ ಇತ್ತ ಬ್ಯಾಂಕ್ ಸಾಲದ ಇಎಂಐ ಕಟ್ಟಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೌಲಭ್ಯಗಳ ನೆಪವೊಡ್ಡಿ ವಿಳಂಬ ಮಾಡ್ತಾ ಇರುವ ಅಧಿಕಾರಿಗಳ ಧೋರಣೆಯಿಂದ ಬಡ ಕುಟುಂಬಗಳು ಬೀದಿಗೆ ಬೀಳುವಂತಾಗಿದೆ. ಮಂಗಳೂರನ್ನ ಡ್ರಗ್ಸ್ ಮುಕ್ತವಾಗಿಸಲು ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದುಕೊಂಡು ಗಾಂಜಾ ಪೂರೈಕೆ ಮಾಡ್ತಿದ್ದ 5 ವಿದ್ಯಾರ್ಥಿಗಳನ್ನ ಬಂಧಿಸಲಾಗಿದೆ. ಈ ಜಾಲವು 6 ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಸರಬರಾಜು ಮಾಡ್ತಿದ್ದು, ಹಾಸ್ಟೆಲ್ ಬಿಟ್ಟು ಹೊರಗಿರುವ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡುವಂತೆ ಕಮಿಷನರ್ ಸೂಚಿಸಿದ್ದಾರೆ. ಹಾಸನದ ಭುವನಹಳ್ಳಿ ಕೆರೆಯಲ್ಲಿ ಮಣ್ಣು ಮಾಫಿಯಾ ಅಟ್ಟಹಾಸ ಮುಂದುವರೆದಿದ್ದು, ಕೇವಲ 2 ರಿಂದ 4 ಅಡಿ ಅನುಮತಿ ಪಡೆದು ಬರೋಬ್ಬರಿ 15 ಅಡಿ ಆಳಕ್ಕೆ ಮಣ್ಣು ದೋಚಲಾಗ್ತಿದೆ. ಲೇಔಟ್ ನಿರ್ಮಾಣಕ್ಕಾಗಿ ಈಗಾಗಲೇ 5,000ಕ್ಕೂ ಹೆಚ್ಚು ಲೋಡ್ ಮಣ್ಣು ಸಾಗಿಸಲಾಗ್ತಿದ್ದು, ವಿದ್ಯುತ್ ಕಂಬಗಳು ವಾಲ್ತಿದ್ರು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಕೆರೆ ನಾಶದಿಂದ ದನ ಕರುಗಳಿಗೆ ಮೇವಿಲ್ಲದೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದು, ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ 8:21ರ ಸುಮಾರಿಗೆ ಮತ್ತೆ ಏಕಾಏಕಿ ಭೂಕಂಪನದ ಅನುಭವ ಆಗಿತ್ತು. ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ತಿಕೋಟ, ಕಳ್ಳಕವಟಗಿ, ಬಾಬನಗರ ಹಾಗೂ ಬಿಚ್ಚರಗಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ. ಇದರ ತೀವ್ರತೆ ಮಹಾರಾಷ್ಟ್ರದ ಗಡಿ ಗ್ರಾಮಗಳಾದ ಮೊರಬಗಿ ಮತ್ತು ತಿಕ್ಕುಂಡಿಯಲ್ಲೂ ಕಂಡು ಬಂದಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. 3 ಬಾರಿ ನೋಟಿಸ್ ನೀಡಿದ್ರೂ ಗೈರಾದ ಕಾರಣ ಲಭ್ಯವಿರುವ ಬೆದರಿಕೆ ಆಡಿಯೋ ಹಾಗೂ ಟವರ್ ಲೊಕೇಶನ್ ದಾಖಲೆಗಳ ಆಧಾರದ ಮೇಲೆ ನಾಟ್ ಅರೆಸ್ಟೆಡ್ ಚಾರ್ಜ್ ಶೀಟ್ ಸಲ್ಲಿಸಲು ಕೆಆರ್ಪುರ ಪೊಲೀಸರು ನಿರ್ಧರಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಹಲವಾಗಲು ಗ್ರಾಮದಲ್ಲಿ ರೈತರ ಪಂಪ್ಸೆಟ್ ಕೇಬಲ್ಗಳ ಕಳ್ಳತನ ಆಗಿದ್ದು, ರಾತ್ರೋರಾತ್ರಿ 10ಕ್ಕೂ ಹೆಚ್ಚು ರೈತರ ಹೊಲಗಳಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಇದರಿಂದ ಬೆಳೆಗಳಿಗೆ ನೀರು ಹರಿಸಲಾಗದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಅಳವಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಸಿಲಿಗೆ ಕಂಗೆಟ್ಟ ಬೆಂಗಳೂರಲ್ಲಿ ಏಪ್ರಿಲ್ ಆರಂಭದಲ್ಲೇ 35.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಾಡಿಕೆಗಿಂತ 1.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಏರಿಕೆಯಾಗಿದ್ದು, ಬೆಂಗಳೂರಿನ ಎಚ್ಎಎಲ್ ಹಾಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ.